ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೂತವರು. ಗೋಕಾಕ್ ಜಿಲ್ಲೆ ಆಗಲೇಬೇಕು ಅನ್ನೋ ಕೂಗು ಜೋರು ಹಿಡಿತಾ ಇದೆ. ಅದೇ ರೀತಿ ಚಿಕ್ಕೋಡಿ ಜಿಲ್ಲೆ ಆಗಲೇಬೇಕು ಜೋರು ಹಿಡಿತಾ ಇದೆ ಕೂಗು. ಜಿಲ್ಲೆ ಬೆಳಗಾವಿ ಜಿಲ್ಲೆ ವಿಭಜನೆ ಆದರೆ ಬೈಲಂಗೋಲ ಆಗಬೇಕು, ಮೊದಲ ಆದ್ಯತೆ ಅಥಣಿ ಆಗಬೇಕು. ಕೂಗು ಗೆದ್ದವು ಇವತ್ತು ಏನೋ ನೋಡ್ತಾ ಇದ್ದೀರಿ. ಈ ಎಲ್ಲ ನೆಲೆಯಲ್ಲೇ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಒಂದು ನಿಯೋಗ ತೆಗೆದುಕೊಂಡು ಸಿದ್ದರಾಮಯ್ಯ ಭೇಟಿಯಾದಾಗ ಸಿದ್ದರಾಮಯ್ಯ ಏನಂದ್ರು ಅನ್ನೋದು ನಾವು ಅವರು ಸುದ್ದಿಗೋಷ್ಠಿಯಲ್ಲಿ ಮಾತಾಡ್ತಾ ಹೇಳಿದ್ದು. ಇದು ಸಿದ್ದರಾಮಯ್ಯ ಭೇಟಿಯಾಗಿ ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆ ರಚಿಸಬೇಕು ಎಂದು ಒತ್ತಾಯಿಸಿದ್ದೇವೆ. ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆ ಆಗುವಂತ ಒತ್ತಾಯ ಮಾಡಿದ್ದೀವಿ. ಜಿಲ್ಲೆಯ 18 ವಿಧಾನಸಭೆ ಕ್ಷೇತ್ರಗಳ ಶಾಸಕರ ಪಡೆದು ನಿರ್ಣಯಕ್ಕೆ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. 18 ಕ್ಷೇತ್ರದ ಶಾಸಕರ ಅಭಿಪ್ರಾಯ ಪಡ್ಕೊಂಡು ಘೋಷಣೆ ಮಾಡ್ತೇವಪ್ಪ. ಇದು ನಮಗೆ ತಿಳಿಯಲಿಲ್ಲ. ಗೋಕಾಕ್ ಮತ್ತು ಚಿಕ್ಕೋಡಿ ಭಾಗದ ಜನರಿಗೆ 18 ಕ್ಷೇತ್ರದ ಶಾಸಕರು ಒಬ್ಬ ಇದಕ್ಕೆ ಅವ್ರಿಗೆ ಏನಿದ್ರು ವಿಶೇಷ ಸಂಬಂಧ ಅಂತ ಸಿದ್ದರಾಮಯ್ಯ ಈ ಮಾತನ್ನು ಯಾಕೆ ಹೇಳಿದರು? ಇದು ನಮ್ಮ ಸತೀಶ್ ಅವರು ಹೇಳಿದಂಥ ಮಾತು. ಅವರೆಲ್ಲ ಒಪ್ಪುವರೆಗೆ ಇದು ಹಂಗೆ ಮುಂದೆ ಹೋಗೋದಾ ಅನ್ನುವಂಥ ಪ್ರಶ್ನೆ ಜನಸಾಮಾನ್ಯ ಪ್ರಶ್ನೆ ಮಾಡ್ತಾಯಿದ್ದಾರೆ ಇವತ್ತು. ಯಾಕಂತಂದ್ರೆ ಅವರೆಲ್ಲರೂ ಒಪ್ಪಿಗೆ ಪಡ್ಕೊಂಡು ಆಮೇಲೆ ಘೋಷಣೆ ಮಾಡೋದು ಸಹಜ. ಬೈಲಂಗಲ ಶಾಸಕರಾಗಿರ್ಬೋದು, ಬೈಲಂಗಲ ಬಯಸುವಂಥ ಶಾಸಕರಾಗಿ ಒಪ್ಪಿಗೆ ಕೊಡೋದಿಲ್ಲ.